ಸಿನಿಮಾ ರಂಗದ ಮತ್ತೊಂದು ಮೇಜರ್ ಅಪ್ಡೇಟ್ ಬರೋಬ್ಬರಿ 6-7 ತಿಂಗಳ ಗ್ಯಾಪ್ನ ನಂತರ ಚಲನಚಿತ್ರ ರಂಗದ ಕೆಲಸಕ್ಕೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. ಕೆಲಸಕ್ಕೆ ವಾಪಸ್ ಆಗ್ತಾರೆ ಅತಿ ಶೀಘ್ರದಲ್ಲಿ ದರ್ಶನ್ ಅನ್ನೋ ಮಾಹಿತಿ ಇದೆ. ಆದರೆ ನೇರವಾಗಿ ಶೂಟಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ಬದಲಾಗಿ ಡೆವಿಲ್ ಚಿತ್ರದ ಚಿತ್ರೀಕರಣ ಏನು 50% ಆಗಿದೆ, ಅದರ ಡಬ್ಬಿಂಗ್ ಕಾರ್ಯದಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನುಳಿದ ಚಿತ್ರೀಕರಣವನ್ನ ಫೆಬ್ರವರಿ ನಂತರದಲ್ಲಿ ಕೈಗೆತ್ತಿಕೊಳ್ಳಲಿದ್ದಾರೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ಬೆನ್ನು ನೋವು ಸಹಿಸೋಕೆ ಸಾಧ್ಯವಾಗದ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗದೆ ಡಬ್ಬಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಸದ್ಯಕ್ಕೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಸಿನಿಮಾ ರಂಗದ ಮತ್ತೊಂದು ಮೇಜರ್ ಅಪ್ಡೇಟ್ ಬರೋಬ್ಬರಿ 6-7 ತಿಂಗಳ ಗ್ಯಾಪ್ನ ನಂತರ ಚಲನಚಿತ್ರ ರಂಗದ ಕೆಲಸಕ್ಕೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. ಕೆಲಸಕ್ಕೆ ವಾಪಸ್ ಆಗ್ತಾರೆ ಅತಿ ಶೀಘ್ರದಲ್ಲಿ ದರ್ಶನ್ ಅನ್ನೋ ಮಾಹಿತಿ ಇದೆ. ಆದರೆ ನೇರವಾಗಿ ಶೂಟಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ಬದಲಾಗಿ ಡೆವಿಲ್ ಚಿತ್ರದ ಚಿತ್ರೀಕರಣ ಏನು 50% ಆಗಿದೆ, ಅದರ ಡಬ್ಬಿಂಗ್ ಕಾರ್ಯದಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನುಳಿದ ಚಿತ್ರೀಕರಣವನ್ನ ಫೆಬ್ರವರಿ ನಂತರದಲ್ಲಿ ಕೈಗೆತ್ತಿಕೊಳ್ಳಲಿದ್ದಾರೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ಬೆನ್ನು ನೋವು ಸಹಿಸೋಕೆ ಸಾಧ್ಯವಾಗದ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗದೆ ಡಬ್ಬಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಸದ್ಯಕ್ಕೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಸಿನಿಮಾ ರಂಗದ ಮತ್ತೊಂದು ಮೇಜರ್ ಅಪ್ಡೇಟ್ ಬರೋಬ್ಬರಿ 6-7 ತಿಂಗಳ ಗ್ಯಾಪ್ನ ನಂತರ ಚಲನಚಿತ್ರ ರಂಗದ ಕೆಲಸಕ್ಕೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. ಕೆಲಸಕ್ಕೆ ವಾಪಸ್ ಆಗ್ತಾರೆ ಅತಿ ಶೀಘ್ರದಲ್ಲಿ ದರ್ಶನ್ ಅನ್ನೋ ಮಾಹಿತಿ ಇದೆ. ಆದರೆ ನೇರವಾಗಿ ಶೂಟಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ಬದಲಾಗಿ ಡೆವಿಲ್ ಚಿತ್ರದ ಚಿತ್ರೀಕರಣ ಏನು 50% ಆಗಿದೆ, ಅದರ ಡಬ್ಬಿಂಗ್ ಕಾರ್ಯದಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನುಳಿದ ಚಿತ್ರೀಕರಣವನ್ನ ಫೆಬ್ರವರಿ ನಂತರದಲ್ಲಿ ಕೈಗೆತ್ತಿಕೊಳ್ಳಲಿದ್ದಾರೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ಬೆನ್ನು ನೋವು ಸಹಿಸೋಕೆ ಸಾಧ್ಯವಾಗದ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗದೆ ಡಬ್ಬಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಸದ್ಯಕ್ಕೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಸಿನಿಮಾ ರಂಗದ ಮತ್ತೊಂದು ಮೇಜರ್ ಅಪ್ಡೇಟ್ ಬರೋಬ್ಬರಿ 6-7 ತಿಂಗಳ ಗ್ಯಾಪ್ನ ನಂತರ ಚಲನಚಿತ್ರ ರಂಗದ ಕೆಲಸಕ್ಕೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. ಕೆಲಸಕ್ಕೆ ವಾಪಸ್ ಆಗ್ತಾರೆ ಅತಿ ಶೀಘ್ರದಲ್ಲಿ ದರ್ಶನ್ ಅನ್ನೋ ಮಾಹಿತಿ ಇದೆ. ಆದರೆ ನೇರವಾಗಿ ಶೂಟಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ಬದಲಾಗಿ ಡೆವಿಲ್ ಚಿತ್ರದ ಚಿತ್ರೀಕರಣ ಏನು 50% ಆಗಿದೆ, ಅದರ ಡಬ್ಬಿಂಗ್ ಕಾರ್ಯದಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನುಳಿದ ಚಿತ್ರೀಕರಣವನ್ನ ಫೆಬ್ರವರಿ ನಂತರದಲ್ಲಿ ಕೈಗೆತ್ತಿಕೊಳ್ಳಲಿದ್ದಾರೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ಬೆನ್ನು ನೋವು ಸಹಿಸೋಕೆ ಸಾಧ್ಯವಾಗದ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗದೆ ಡಬ್ಬಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಸದ್ಯಕ್ಕೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಸಿನಿಮಾ ರಂಗದ ಮತ್ತೊಂದು ಮೇಜರ್ ಅಪ್ಡೇಟ್ ಬರೋಬ್ಬರಿ 6-7 ತಿಂಗಳ ಗ್ಯಾಪ್ನ ನಂತರ ಚಲನಚಿತ್ರ ರಂಗದ ಕೆಲಸಕ್ಕೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. ಕೆಲಸಕ್ಕೆ ವಾಪಸ್ ಆಗ್ತಾರೆ ಅತಿ ಶೀಘ್ರದಲ್ಲಿ ದರ್ಶನ್ ಅನ್ನೋ ಮಾಹಿತಿ ಇದೆ. ಆದರೆ ನೇರವಾಗಿ ಶೂಟಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ಬದಲಾಗಿ ಡೆವಿಲ್ ಚಿತ್ರದ ಚಿತ್ರೀಕರಣ ಏನು 50% ಆಗಿದೆ, ಅದರ
ಡಬ್ಬಿಂಗ್ ಕಾರ್ಯದಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನುಳಿದ ಚಿತ್ರೀಕರಣವನ್ನ ಫೆಬ್ರವರಿ ನಂತರದಲ್ಲಿ ಕೈಗೆತ್ತಿಕೊಳ್ಳಲಿದ್ದಾರೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ಬೆನ್ನು ನೋವು, ಸಹಿಸೋಕೆ ಸಾಧ್ಯವಾಗದ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗದೆ ಡಬ್ಬಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಸದ್ಯಕ್ಕೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಸಿನಿಮಾ ರಂಗದ ಮತ್ತೊಂದು ಮೇಜರ್ ಅಪ್ಡೇಟ್. ಬರೋಬ್ಬರಿ 6-7 ತಿಂಗಳ ಗ್ಯಾಪ್ನ ನಂತರ ಚಲನಚಿತ್ರರಂಗದ ಕೆಲಸಕ್ಕೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. ಕೆಲಸಕ್ಕೆ ವಾಪಸ್ ಆಗ್ತಾರೆ ಅತಿ ಶೀಘ್ರದಲ್ಲಿ ದರ್ಶನ್ ಅನ್ನೋ ಮಾಹಿತಿ ಇದೆ. ಆದರೆ ನೇರವಾಗಿ ಶೂಟಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ಬದಲಾಗಿ ಡೆವಲ್ ಚಿತ್ರದ ಚಿತ್ರೀಕರಣ ಏನು 50% ಆಗಿದೆ, ಅದರ ಡಬ್ಬಿಂಗ್ ಕಾರ್ಯದಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನುಳಿದ ಚಿತ್ರೀಕರಣವನ್ನ ಫೆಬ್ರವರಿ ನಂತರದಲ್ಲಿ ಕೈಗೆತ್ತಿಕೊಳ್ಳಲಿದ್ದಾರೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ಬೆನ್ನು ನೋವು, ಸಹಿಸೋಕೆ ಸಾಧ್ಯವಾಗದ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗದೆ ಡಬ್ಬಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಸದ್ಯಕ್ಕೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಸಿನಿಮಾ ರಂಗದ ಮತ್ತೊಂದು ಮೇಜರ್ ಅಪ್ಡೇಟ್. ಬರೋಬ್ಬರಿ 6-7 ತಿಂಗಳ ಗ್ಯಾಪ್ನ ನಂತರ ಚಲನಚಿತ್ರರಂಗದ ಕೆಲಸಕ್ಕೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. ಕೆಲಸಕ್ಕೆ ವಾಪಸ್ ಆಗ್ತಾರೆ ಅತಿ ಶೀಘ್ರದಲ್ಲಿ ದರ್ಶನ್ ಅನ್ನೋ ಮಾಹಿತಿ ಇದೆ. ಆದರೆ ನೇರವಾಗಿ ಶೂಟಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ಬದಲಾಗಿ ಡೆವಲ್ ಚಿತ್ರದ ಚಿತ್ರೀಕರಣ ಏನು 50% ಆಗಿದೆ, ಅದರ ಡಬ್ಬಿಂಗ್ ಕಾರ್ಯದಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನುಳಿದ ಚಿತ್ರೀಕರಣವನ್ನ ಫೆಬ್ರವರಿ ನಂತರದಲ್ಲಿ ಕೈಗೆತ್ತಿಕೊಳ್ಳಲಿದ್ದಾರೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ಬೆನ್ನು ನೋವು, ಸಹಿಸೋಕೆ ಸಾಧ್ಯವಾಗದ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗದೆ ಡಬ್ಬಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಸದ್ಯಕ್ಕೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಸಿನಿಮಾ ರಂಗದ ಮತ್ತೊಂದು ಮೇಜರ್ ಅಪ್ಡೇಟ್. ಬರೋಬ್ಬರಿ 6-7 ತಿಂಗಳ ಗ್ಯಾಪ್ನ ನಂತರ ಚಲನಚಿತ್ರರಂಗದ ಕೆಲಸಕ್ಕೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. ಕೆಲಸಕ್ಕೆ ವಾಪಸ್ ಆಗ್ತಾರೆ ಅತಿ ಶೀಘ್ರದಲ್ಲಿ ದರ್ಶನ್ ಅನ್ನೋ ಮಾಹಿತಿ ಇದೆ. ಆದರೆ ನೇರವಾಗಿ ಶೂಟಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ಬದಲಾಗಿ ಡೆವಲ್ ಚಿತ್ರದ ಚಿತ್ರೀಕರಣ ಏನು 50% ಆಗಿದೆ, ಅದರ ಡಬ್ಬಿಂಗ್ ಕಾರ್ಯದಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನುಳಿದ ಚಿತ್ರೀಕರಣವನ್ನ ಫೆಬ್ರವರಿ ನಂತರದಲ್ಲಿ ಕೈಗೆತ್ತಿಕೊಳ್ಳಲಿದ್ದಾರೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ಬೆನ್ನು ನೋವು, ಸಹಿಸೋಕೆ ಸಾಧ್ಯವಾಗದ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗದೆ ಡಬ್ಬಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಸದ್ಯಕ್ಕೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್.